ಕಳಿಸ್ತೀನಿ ಈ ವಿಡಿಯೋ ಮುಖಾಂತರ ಮತ್ತೊಂದ್ಸರಿ ಸಾರಿ ಏನ್ ಬೇಡ ಬೇಡ ಇಲ್ಲ ಕೇಳಬೇಕು ಸಾರಿ ಬ್ರೋ ಆಯ್ತಾ. ನೋಡಿ ಫ್ರೆಂಡ್ಸ್, ನಮ್ಗೆ ನಮ್ಮ ಲೈಫಲ್ಲಿ ನಾವು ಮಾಡೋವಂಥ ತಪ್ಪೇನಂತಂದ್ರೆ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೊಸ ವ್ಲಾಗ್ ಚಾನಲ್ಗೆ ಸ್ವಾಗತ. ಸೊ ವ್ಲಾಗ್ ಚಾನಲಲ್ಲಾದರೆ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಮಾಡ್ತಿರೋ ಅಂಥ ಉದ್ದೇಶ ಏನಂತಂದರೆ, ನೋಡಿ ಫ್ರೆಂಡ್ಸ್, ಸಕ್ಸಸ್ಫುಲಿ ನಿನ್ನೆ ನಾನು ಅಪ್ಲೋಡ್ ಮಾಡಿರೋವಂಥ ರೀಲ್ಸ್ಗೆ ನೀವು ಕೊಟ್ಟಿರೋವಂಥ ಕಮೆಂಟ್ಸ್ಗೆ ಪಕ್ಕಾ 100% ಸ್ಯಾಟಿಸ್ಫ್ಯಾಕ್ಷನ್ ನಮಗೂ ಸಿಕ್ಕಿದೆ. ವೀಡಿಯೋಸ್ ನೋಡಿದ್ರೆ ನಿಮಗೂ ಸಿಗುತ್ತೆ. ವೆಯ್ಟ್ ಮಾಡ್ತಾಯಿರಿ, ಅತಿ ಶೀಘ್ರದಲ್ಲಿ ಆ ವಿಡಿಯೋ ನಮ್ಮ ಮೇನ್ ಚಾನಲಲ್ಲಿ ಬರುತ್ತೆ. ಸೊ ನಾನು ಮತ್ತು ಯುವ ಪಂಚವರಾದರೆ ಸ್ಮಶಾನದಲ್ಲಿ ವಿಡಿಯೋ ಮುಗಿಸಿದ್ದೀರಿ. ವಿಡಿಯೋ ಮುಗಿಸ್ಕೊಂಡ್ಬಂದು ಈ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಲಿಟ್ರಲಿ ತುಂಬ ಖುಷಿ ಆಗ್ತಿದೆ. ಮತ್ತು ನಮ್ಮ RCB ವಿನ್ ಆಗೈತೆ, ನಾವು ಚಾಲೆಂಜಲ್ಲಿ ವಿನ್ ಆದ್ರಿ. ಏನಂತೀಯ ಬ್ರೋ? ಹೌದು ಬ್ರೋ. ನಿಮ್ಗೆ ಹೆಂಗೆ ಅನಿಸ್ತಿದೆ? ಏನು ಅನಿಸ್ತಿದೆನಾ? ವಿಡಿಯೋ ನೋಡಿದ್ರೆ ಅವ್ರಿಗೆ ಏನು ಅನಿಸುತ್ತೋ ಅಂತ ಆ ಥ್ರಿಲ್ಲಲ್ಲಿ ಇದೀನಿ ನಾನು. ಹೌದಾ? ಮೇನ್ ಇಂಪಾರ್ಟೆಂಟ್ ಅದು ಮಾಡಿದೀವಲ್ವಾ, ಅದು ನೋಡ್ಬೇಕು ಇವ್ರು, ನೋಡ್ಬೇಕು ಗೈಸ್. ನೀವು ಹೇಳಿರೋ ಹ್ಯಾಶ್ಟ್ಯಾಗ್ ಮೇಲೆ ಅಂದ್ರೆ ಏನಂತಾರೆ ನಂಬರ್ 1 ರ್ಯಾಂಕಲ್ಲಿರೋ ಕಾಮೆಂಟ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಅದು ಯಾರು ಮಾಡಬಾರ್ದು ಅಂತಾರೆ. ನೀವು ಆದರೆ ಯಾಕೆ ಮಾಡಿದ್ರಾ ಅನ್ನೋ ಥರ ಕಾಮೆಂಟ್ಸು ಬರಬೇಕು. ಆ ಥರ ನಾವು ಚಾಲೆಂಜ್ ತಗೊಂಡು ಆ್ಯಕ್ಸೆಪ್ಟ್ ಮಾಡ್ಕೊಂಡು ಮಾಡಿದ್ವಿ. ಬ್ರೋ ಮಾತ್ರ ವಿಡಿಯೋ ನೋಡಿ ನಿಮಗೆ ಗೊತ್ತಾಗ ಏಮೀ లేదు. ನಾನು ಯಾವ ಲೆವೆಲ್ಗೆ ಹುಚ್ಚಾನೋ ವಿಡಿಯೋಸಲ್ಲಿ ಅದೇ ಲೆವೆಲ್ಗೆ ಅವರು ಹುಚ್ಚಾನೆ. ಬಟ್ ನಾನೇನೋ ಸ್ವಲ್ಪ ನೋಡಿ ವಿಡಿಯೋ ಅಷ್ಟೇ. ಸೊ ಹಾಕಿರೋ ಟಿ ಶರ್ಟ್ಗೆ, ನೀವು ಕೊಟ್ಟಿರೋ ಮರ್ಯಾದೆಗೆ, ನೀವು ಸಪೋರ್ಟ್ ಮಾಡ್ತಿರೋ ಪ್ರೀತಿಗೆ ನಾವು ಇಷ್ಟಾದರೂ ಮಾಡಲೇಬೇಕು. ಏನಂತೀಯ? ಹೌದು ಬ್ರೋ, ಅಷ್ಟೇ. ಸೊ ದಯವಿಟ್ಟು ನಮ್ಮ ಕಷ್ಟ ನೋಡಿಕೊಂಡು ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಿರೋರು ನಮ್ಗೆ ಸಪೋರ್ಟ್ ಮಾಡಿ. ಸೊ ಫ್ರೆಂಡ್ಸ್, ಮ್ಯಾಟ್ರ್ ಏನಂತಂದರೆ, ತುಂಬ ದಿನದಿಂದ ವೀಡಿಯೋಸ್ ಆದರೆ ನಾನು ಮಾಡ್ತಾಯಿಲ್ಲ. ಅದಕ್ಕೋಸ್ಕರ ಯುವ ಪಂಚ್ ಅವ್ರ ಹತ್ರ ಮಾತಾಡಿ ತುಂಬ ದಿನದಿಂದ ಈ ಪ್ಲ್ಯಾನ್ ಆದರೆ ನಡೆದು ಇದಾಗುತ್ತಾ ಇಲ್ವಾ ಅಂತ 2-3 ಸಲ ಕ್ಯಾನ್ಸಲ್ ಆಗ್ಬಿಡೈತೆ. ಯುವ ಪಂಚ್ ಅವ್ರಿಗೆ ಆದರೆ ನನ್ನ ಮೇಲೆ ಸಿಟ್ಟೂ ಬಂದ್ಬಿಡೈತೆ. ಯಾಕಂದರೆ ಅವ್ರು ಬಂದ್ಬಿಡ್ತಾರೆ ಪಾಪ. ನಾನು ಕರ್ಸ್ಕೊಂಡ್ಬಿಡ್ತೀನಿ ನಮ್ಮ ಮನೆ ಹತ್ರಕ್ಕೆ, ನಮ್ಮ ಯಶವಂತಪುರಕ್ಕೆ ನಾನು ಕರ್ಸ್ಕೊತೀನಿ. ಬರ್ತಾರೆ, ಅವ್ರು ಬಂದಾದ್ಮೇಲೆ ನಮ್ಮ ಫೋನ್ ಎತ್ತಲ್ಲ. ಈ ಥರ 2-3 ಸರಿ ಆಗ್ಬಿಡೈತೆ. ಅದಾದ್ಮೇಲೆ ಈ 3ನೇಗಿಂತ ಈ ಪ್ಲ್ಯಾನ್ ಫಿಕ್ಸ್ ಮಾಡ್ಕೊಂಡ್ರಿ ನಾವು. ಬ್ರೋ, ಈ ವಿಡಿಯೋಸ್ ಹೆಂಗಾದ್ರೂ ಮಾಡ್ಬೇಕು ಬ್ರೋ. ಅವ್ರು ರೆಡಿ ಇದ್ದಾರೆ. ನಾನು ನನ್ನ ಪರ್ಸ್ನಲ್ ವಿಷಯದಿತ್ತ ನಾನು ಬ್ಯುಸಿ ಆಗ್ಬಿಡ್ತಿದ್ದೀನಿ. ಇವಾಗ ಲಿಟರಲಿ ಅವ್ರಿಗೆ ನಮ್ಗೇನೆ ಹೋಗ್ಬಿಡೈತೆ. ಕಾಮಿಡಿ ಏನಂತಂದ್ರೆ, ಪಾಪ ಫಸ್ಟ್ ಟ್ರೈನು ಅವ್ರಿಗೆ, ನನಗಿಂತ ಮುಂಚೆ ಟ್ರೈನು ಅವ್ರಿಗೆ 2 ಗಂಟೆ ಟ್ರೈನು, ನಂದು 3 ಗಂಟೆ ಟ್ರೈನು. ಬ್ರೋ, ನಿಮ್ಗಿಂತ ಮುಂಚೆ ನಾನೇ ಟ್ರೈನ್ ಹತ್ಬೇಕು ಬ್ರೋ. ನನ್ಗೆ ಯಾಕೋ ಕಾನ್ಫಿಡೆಂಟ್ ಬರ್ತಾ ಇಲ್ಲ. ನನಗೇನು ಗೊತ್ತಾ, ಫಸ್ಟು ಏನು ಗೊತ್ತಾ ಗೈಸ್, ಫೋನ್ ಎತ್ತಕ್ಬೋದು ಯಾವ ಅಸ್ಸಾಂಗೆ ಹೋಗ್ಬಿಡ್ತೀನೋ, ಎಲ್ಲಿ ನಾನು ಒಬ್ಬನೇ ಆಗ್ಬಿಟ್ಟು ಏನು ಮಾಡೋದು, ಮತ್ತೆ ರಿಟರ್ನ್ ಮಾಡ್ಬೇಕಂದ್ರೆ 300 ಮೇಲೆ ಕಿಲೋಮೀಟರ್ಸ್ ನಾನು ರಿಟರ್ನ್ ಬರಬೇಕು, ಹೆಂಗೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಲಾಸ್ಟ್ ಟೈಮ್ ಏನು ನಡೀತು ಹೇಳ್ಕೊಳ್ಳಿ ಬ್ರೋ, ಪರವಾಗಿಲ್ಲ. ಏನಿಲ್ಲ ಗೈಸ್, ನಾವು ಶೂಟ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಭಯಂಕರವಾಗಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಎತ್ಕೊಂಡು ಹಿಂಗೆ ನಾನು ಬಂದಿರೋ ರೀತಿ ನೋಡ್ಬೇಕು ನೀವು. ಟ್ರೈನು ಟೈಮಿಂಗ್ ಒಂದು ಕಡೆ, ನಾನು ರನ್ನಿಂಗ್ ರೇಸ್ ಮಾಡ್ಕೊಂಡು ಬಂದು ಟ್ರೈನ್ ಹತ್ಬಿಟ್ಟು ಹಂಗೆ ಕುತ್ಕೋ ಬಂತಕ್ಕಿರಿ. ಏನಾಯ್ತು ಗೊತ್ತಾ, ಬೆಂಗಳೂರು ಬಂದಿದ್ದೀನಿ, ಮೆಜೆಸ್ಟಿಕ್ ಬಂದರು. ಇವ್ರು ಫೋನ್ ಮಾಡಿದ್ರು ನನಗೆ. ಆಮೇಲೆ ಏನಾಯ್ತು ಬ್ರೋ? ಏನಾಯ್ತು, ಯಶವಂತಪುರಕ್ಕೆ ಬಂದು ಮತ್ತೆ ನಾನೇನಂದೆ ಅಂದರೆ ಫ್ರೆಂಡ್ಸ್, ಬ್ರೋ ನಾನು ಮೆಜೆಸ್ಟಿಕ್ ಬಂದಿದ್ದೀನಿ ಅಂತಂದರು. ಸೊ ಅದರಿಂದ ನಾನೇನಂತಂದೆ ಅಂದರೆ, ಬ್ರೋ ನೀವು ಯಶವಂತಪುರಕ್ಕೆ ಬನ್ನಿ, ಯಶವಂತಪುರಕ್ಕೆ ಬಂದು ಫೋನ್ ಹಾಕಿ ಅಂತಂದೆ. ಸರಿ ಅಂತ ಪಾಪ ಅವರು ಯಶವಂತಪುರಕ್ಕೆ ಬಂದರು. 20 ಮಿಸ್ ಕಾಲ್ ಐತೆ. ಆಮೇಲೆ ಏನು ನಡೀತು ಬ್ರೋ? ಏನಿಲ್ಲ, ನಾನು ಮೆಸೇಜ್ ಮಾಡಿದ್ದೀನಿ, ಏನು ಪರವಾಗಿಲ್ಲ ಬ್ರೋ, ಏನಾದರೂ ಇಶ್ಯೂ ಆಗಿದ್ದರೆ ಪರವಾಗಿಲ್ಲ, ನಾನು ಮನೆಗೆ ಹೋಗ್ತೀನಿ, ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡೋಣ ಅಂತ ರಿಟರ್ನ್ ಬಂದ್ಬಿಟ್ಟೆ. ಅದು ಪ್ಲ್ಯಾನ್. ಪಾಪ ಅವರು ಅಷ್ಟು ದೂರ ಮರ್ಯಾದೆಯಿಂದ ನನಗೆ ಮರ್ಯಾದೆ ಕೊಟ್ಟು ಬಂದರು.
ಆದರೆ ನಾನೇನೋ ನನ್ನ ಮನೇಲಿ ಆ ಟೈಮಲ್ಲೇ ಸ್ವಲ್ಪ ಜಗಳ ಆಗೋಯ್ತು. ಆ ಬೇಜಾರಲ್ಲಿ ನಾನೆಲ್ಲೋ ಹೋಗ್ಬಿಟ್ಟೆ ಹೊರಗಡೆ. ಇವ್ರು ಬಂದು ವೆಯ್ಟ್ ಮಾಡಿ ನನಗೋಸ್ಕರ ಫೋನ್ ಮಾಡಿ ಲಾಸ್ಟಿಗೆ ನಾನು ರೆಸ್ಪಾನ್ಸೇ ಮಾಡಿಲ್ಲ. ಅವ್ರು ರಿಟರ್ನ್ ಮೈಸೂರಿಗೆ ಹೋಗಾದ್ಮೇಲೆ ಬ್ರೋ ಇವಾಗಾದರೂ ರೆಸ್ಪಾನ್ಸ್ ಮಾಡಿ, ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಹೇಳ್ಕೊಳ್ಳಿ ಬ್ರೋ ಅಂತಂದರು. ನನಗೆ ಹೇಳ್ಕೊಳಕ್ಕೂ ಆಗ್ತಾಯಿಲ್ಲ. ಇನ್ನು ಈ ಥರ ಮಾಡಿಬಿಟ್ನಲ್ಲ, ಕರ್ಸ್ಬಿಟ್ಟು ನಾನು ವಿಡಿಯೋ ಶೂಟ್ಗೆ ಹೋಗ್ದಿರಂಗೆ ಅವ್ರ ಪಾಪ ತುಂಬ ದೂರದಿಂದ ಬಂದರು. ಸೊ ಅದಾದಮೇಲೆ ಬ್ರೋ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಂಬಿ ಈ ಗೀತ ಗ್ಯಾರಂಟಿ ಹೋಗೋಣ ಬ್ರೋ, ಮಾಡೇ ಮಾಡೋಣ. ಅವ್ರಿಗೆ ನಂಬಿಕೆ ಇದೆ. ಅಂದರೆ ಏನಂತಂದರೆ ಭಯ ಲಾಸ್ಟ್ ಟೈಮ್ ಅಲ್ಲ 2 ಗೀತ ಆಯ್ತು ಮತ್ತೆ ಆ ಥರ ಆದಂಗೆ ಆಗುತ್ತೇನೋ ಅಂತಂದ್ಬಿಟ್ಟು ಅವ್ರಿಗೆ ಒಂದು ಸ್ವಲ್ಪ ಡೌಟ್ ಇತ್ತು. ಇವಾಗ ಬ್ರೋ ಇವಾಗೇನಿಲ್ಲ ಬ್ರೋ, ಇಲ್ಲಿ ಫಿನಿಶ್ ಮಾಡ್ಕೊಂಡೆ ಬ್ರೋ ಈ ವಿಡಿಯೋ ಮುಖಾಂತರ ಮತ್ತೊಂದ್ಸರಿ ಸಾರಿ ಏನ್ ಬೇಡ ಬೇಡ ಇಲ್ಲ ಕೇಳಬೇಕು, ಸಾರಿ ಬ್ರೋ ಆಯ್ತಾ. ನೋಡಿ ಫ್ರೆಂಡ್ಸ್, ನಮಗೆ ನಮ್ಮ ಲೈಫಲ್ಲಿ ನಾವು ಮಾಡೋವಂಥ ತಪ್ಪೇನಂತಂದರೆ ನಮಗೋಸ್ಕರ ತುಂಬ ರೆಸ್ಪೆಕ್ಟ್ ಕೊಟ್ಟು ಮರ್ಯಾದೆ ಕೊಟ್ಟು ನಾವೇನು ಹೇಳಿದ್ರು ಮಾಡೋಕ್ಕೆ ರೆಡಿಯಾಗಿ ಒಬ್ರು ಇದ್ದೇ ಇರ್ತಾರೆ. ಅವ್ರಿಗೆ ನಾವು ವ್ಯಾಲ್ಯೂ ಕೊಡೋಲ್ಲ, ಮರ್ಯಾದೆ ಕೊಡೋಲ್ಲ. ಇನ್ನೊಬ್ಬರು ಬಂದ್ಬಿಟ್ಟು ನಮ್ಮನ್ನು ಚೊಪ್ಲಿ ಸಮಾನ ನೋಡ್ತಾ ಇರ್ತಾರೆ. ಅವನಿಗೋಸ್ಕರ ನಾವು ಲಿಟ್ರಲಿ ಹೋಗ್ತಾ ಇರ್ತೀರಿ, ಅವನೇ ಬೇಕು ಅಂತಂದ್ಬಿಟ್ಟು. ಯಾವಾಗ ನಾವು ಲೈಫಲ್ಲಿ ಕರೆಕ್ಟಾಗಿ ಸೆಟ್ಲ್ ಆಗ್ತೀರಿ ಅಂತಂದರೆ ಅವ್ನು ಚೊಪ್ಲಿ ಥರ ನಮ್ಮನ್ನು ನೋಡೋಣ, ಅವನ್ನ ಕಾಲಲ್ಲಿ ಒದ್ದಿ ಒಗಾಸಿ ಯಾವನ್ನ ನಮಗೋಸ್ಕರ ಪ್ರೀತಿ ತೋರಿಸ್ತಾನೋ ಅವನ ಜೊತೆ ಇದ್ದರೆ ನಾವು ಚೆನ್ನಾಗಿರ್ತೀವಿ. ನೋಡಿ ಇವಾಗ ನನಗೆಲ್ಲ ಅರ್ಥ ಆಯಿತು. ಸೊ ನನಗೆ ರೆಸ್ಪೆಕ್ಟ್ ಕೊಟ್ಟು ನನಗೆ ಮರ್ಯಾದೆ ಕೊಡೋರ ಜೊತೆ ನಾನು ಗ್ಯಾರಂಟಿ ಇರ್ತೀನಿ. ಅವ್ರಿಗೂ ಅದೇ ಲೆವೆಲಲ್ಲಿ ಮರ್ಯಾದೆ ಕೊಟ್ಕೊಂಡು, ಇನ್ಯಾರು ನಮ್ಮನ್ನು ಮರ್ಯಾದೆ ಕಮ್ಮಿ ಮಾಡಿಕೊಂಡು ಒಂಥರ ಯೂಸ್ ಮಾಡ್ಕೊಳೋ ಥರ ಮಾಡ್ತಾರೋ ಅವ್ರ ಜೊತೆ ಗ್ಯಾರಂಟಿ ಇರೋಲ್ಲ. ಅವ್ರು ನಮ್ಮ ಸ್ವಂತದವರೇ ಆಗಲಿ, ನಮ್ಮ ಮನೆಯವರೇ ಆಗಲಿ, ನಮ್ಮ ಫ್ರೆಂಡ್ಸೇ ಆಗಲಿ, ಯಾರಾದರೂ ಆಗಲಿ. ಸೊ ಇಷ್ಟೇ ಫ್ರೆಂಡ್ಸ್, ವಿಡಿಯೋ ಸಕ್ಸಸ್ಫುಲಿ ನಾವು ಕಂಪ್ಲೀಟ್ ಮಾಡಾಗಿದೆ. ತುಂಬ ಖುಷಿ. ಸೊ ವಿಡಿಯೋ ಅತಿ ಶೀಘ್ರದಲ್ಲಿ ಬರುತ್ತೆ. ಇನ್ನೊಂದ್ಸರಿ ಸಾರಿ, ಲಿಟ್ರಲಿ ತುಂಬ ವೆಯ್ಟ್ ಮಾಡಿಸ್ಬಿಟ್ಟಿದ್ದೀನಿ. ವಿಡಿಯೋ ಗ್ಯಾರಂಟಿ ಇದಕ್ಕೆ ಮೇಲೆ ಒಳ್ಳೆ ಕಂಟೆಂಟ್ ಬರುತ್ತೆ. ಆಲ್ರೆಡಿ ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಒಂದು ಡೈರಿ ಏನಂದರೆ ತಾಳಪತ್ರ ಗ್ರಂಥಗಳು ತಿರುಗಿಸ್ತೀವಿ ನಾವು ಅನ್ನಟ್ಟು. ಹೌದು, ಪ್ರತಿಯೊಂದು ನಾವು ಇವಾಗ ಇದೆಲ್ಲ ಕಂಪ್ಲೀಟ್ ಮಾಡಲೇಬೇಕು ಅಂತ ನಾವು ಫಿಕ್ಸ್ ಆಗಿಬಿಟ್ಟಿದ್ದೀವಿ ಫ್ರೆಂಡ್ಸ್. ಇನ್ಮೇಲಿಂದ ತಗೊಳ್ಳಿ, ನಾವು ಕೊಡ್ತಾ ಇರ್ತೀವಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಬ್ರೋ ಆಡಿಯನ್ಸಿಗೆ ಬಾಯ್ ಹೇಳ್ಬಿಡಿ. ಬಾಯ್ ಗೈಸ್, ಹೊಸ ಸಬ್ಸ್ಕ್ರೈಬರ್ಸ್ಗೆ. ಬ್ರೋ ಇವಾಗ ವಿಡಿಯೋ ಶೂಟ್ ಮಾಡ್ಕೊಂಡು ಬಂದಿರೋ, ಫಸ್ಟ್ ನಿದ್ದೆ ಮಾಡಿದ್ರೆ ಸಾಕು. ನಾನು ಫಸ್ಟ್ ಬಿಟ್ಟರೆ ಸಾಕು, ನಿದ್ದೆ ಮಾಡೋಣ ಅಂತ ಇದ್ದೀನಿ. ಸೊ ನಾವು ಇವಾಗ ವಿಡಿಯೋ ಶೂಟ್ ಮುಗಿಸ್ಕೊಂಡು ರೂಮಿಗೆ ಬಂದಿರೋ ಫ್ರೆಂಡ್ಸ್. ನಮಗೂ ನಿದ್ದೆ ಹೆವಿ ಟಯರ್ಡು. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್, ಲವ್ ಯು ಆಲ್. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವೇನ್ ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ವಿಧಿ ನಮ್ದೇನಿಲ್ಲ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸೋದು. ಐ ಮೀನ್ ಇಟ್.